ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡ್ರೆ ಯಾಕೋಕ್ಕೆ ಟೂರ್ಗೆ ಎಲ್ಲ ಬೆಳಗಿಂದ ಕೆಲಸ ಮಾಡಿರ್ತೀನಲ್ಲ, ಸಕಾಲ ಆಗ್ತಿರ್ತಾ ಅದಕ್ಕೆ ತೂರ್ಸೋದು ಹಾಕೊಳ್ಸೋದು ನಾನು ಇದ್ದೆ ಕಣ್ಣಲ್ಲೇ ಇದ್ದೆ. ಇವತ್ತು ನನ್ನ ಮಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ಇಷ್ಟು ದಿನದಿಂದ ಇನ್ನೊಂದು ಸ್ವಲ್ಪ ದಿನ ಲೇಟ್ ಇರ್ಬೋದು ಕಳಿಸಿದ್ದೆ. ಏನಪ್ಪ ಅಂದರೆ ಫೀಸ್ ಕಟ್ಟೋದು, ಕಾಲೇಜ್ಗೆ ಫೀಸ್ ಕಟ್ಟಬೇಕು. ಈ ವರ್ಷ ಒಂದು ಫೈನಲ್ ಇಯರು ಡಿಪ್ಲೊಮೊ, ನನಗೆ ಅದು ಇಂಗ್ಲೀಷಲ್ಲಿ ಹೇಳೋಕ್ಕೆ ಬರೋಲ್ಲ. ಈ ವರ್ಷ ಒಂದು ಕೊನೆ ಇದು ಅಂದರೆ ಲಾಸ್ಟು ಈ ವರ್ಷ ಅವನಿಗೆ. ಹಾಗಾಗಿ ಫೀಸ್ ಕಟ್ಟಬೇಕು. ಅದಕ್ಕೋಸ್ಕರ ದುಡ್ಡಿಗೆ ಏನಪ್ಪ ಮಾಡೋದು ನಾನು ಚಿಂತೆಯಲ್ಲಿ ಕೂತಿದ್ದೆ. ಅಷ್ಟೊಂದು ದೇವರೆಲ್ಲ ಹೋಗ್ತಿಲ್ಲ ತೋರಿಸಿದ್ರು. ಅವ್ರು ನಾಳೆ ನಾಡ್ದು ಯಾಕೋ ಅವ್ರಿಗೆ ಕೇಳ್ಕೊಂಡೆ, ಅವ್ರು ನಾಳೆ ನಾಡ್ದು ಕೊಡ್ತೀವಮ್ಮ ಅಂತ ಹೇಳಿದ್ರು. ನನಗೆ ಅದೊಂದು ಯೋಚನೆ ಆಗೋಗ್ಬಿಟ್ಟಿದ್ದು, ಏನಪ್ಪ ಮಾಡೋದು ನನ್ನ ಮಗಂದು ಅಂತ ಹೇಳಿದ್ರೆ, ಅವ್ನಿಗೆ ಈ ವರ್ಷ ಲಾಸ್ಟ್, ಇದೊಂದು ವರ್ಷ ಓದಿದ್ರೆ ಅವ್ನ ಜೀವನ ಕಟ್ಕೊಂತಾನೆ, ಒಂದು ಒಳ್ಳೇದಾಗ್ತೈತೆ ನನಗಿಂತ ಅಂತ. ನನ್ನ ಮಗನಿಗೆ ನಾನು ಏನೂ ಕೊಡೋಕ್ಕಾಗಲ್ಲ, ಆದರೆ ಇನ್ನೊಂದು ವಿದ್ಯಾನ ಕೊಡೋಣ, ಅವ್ನ ಜೀವನ ಮುಂದೆ ಚೆನ್ನಾಗಿರಲಿ ಅಂತ ತುಂಬ ಕೊಡೋಗ್ಬಿಟ್ಟೆ. ನಿಜವಾಗ್ಲೂ ಕೆಲಸ ಮಾಡಿ ಬಂದಿದ್ದು ಅಷ್ಟೇ. ಇವತ್ತು ನನ್ನ ಯೋಚನೆಗಳು ತುಂಬ್ಕೊಂಡ್ಬಿಟ್ರೆ ನಿಜವಾಗ್ಲೂ ಟೈಮ್ ಬಂದು ಅವಾಗಲೇ ಒಂದು 10 ಗಂಟೆ ಆಗಿರ್ಬೋದು. ನಾನು ನಿದ್ದೆ ಮಾಡಲ್ಲ, ನಿಜವಾಗ್ಲೂ ನನಗೆ ನಿದ್ದೆ ಬರೋಲ್ಲ. ಯಾಕಂದರೆ ತಲೆ ತುಂಬ ಈ ಯೋಚನೆಗಳು ತುಂಬ್ಕೊಂಡ್ಬಿಟ್ರೆ ಇವತ್ತೇನು ಖುಷಿಯಾಗಿದ್ದೀನಿ ಅಂದರೆ ನಾಳೆ ಅವಾಗ ಏನಾದರೂ ಒಂದು ನನ್ನ ತಲೆಗಿರುತ್ತೆ. ಹಾಗಾಗಿ ಅದಕ್ಕೋಸ್ಕರ ಅಂದರೆ ನಾನು ಯಾರು ಒಳ್ಳೇದು ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ದೇವರೆಲ್ಲೋ ಒಂದು ಕಡೆ ನನಗೊಂದು ದಾರಿ ತೋರಿಸ್ತಾನೆ. ಅದೊಂದು ನನಗೆ ಖುಷಿಯಾಯಿತು. ಯಾಕಂದರೆ ನನ್ನ ಮಗನ ಓದಿಸ್ಬೇಕು ಅನ್ನೋದೊಂದು ದೊಡ್ಡ ಕನಸು ನನಗೆ. ಅವ್ನು ಡಿಪ್ಲೊಮೊ ಕಂಪ್ಲೀಟ್ ಮಾಡಿಸ್ಲೇಬೇಕು ಅನ್ನೋ ಆಟಕ್ಕೋಸ್ಕರ 3 ವರ್ಷದಿಂದ ತುಂಬ ಕಷ್ಟಪಟ್ಟಿದ್ದೀನಿ. ನಾನು ಈಗಲೂ ನನ್ನ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡೇನೆ. ನನ್ನ ಮಗನ ಓದಿಸ್ಬೇಕು, ನನ್ನ ಮಗನ ಓದಿಸ್ಬೇಕು. ನಾವು ಊಟ ಮಾಡ್ತೀವಿ, ಉಪವಾಸ ಇರ್ತೀವೋ ಗೊತ್ತಿಲ್ಲ, ಏನು ತಿಂತೀವೋ ಏನು ಉಣ್ತೀವೋ ಗೊತ್ತಿಲ್ಲ, ಬಟ್ ನನ್ನ ಮಗನ ಓದಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು 3 ವರ್ಷದಿಂದ ತುಂಬ ಕಷ್ಟಪಟ್ಟೆ. ಈ ವರ್ಷ ಲಾಸ್ಟ್ ವರ್ಷ ಇದು ಓದೋದು. ಮುಂದಿನ ಸಲ ನೋಡೋಣ, ಅವನು ಮುಂದೆ ಓದ್ಸೋಕ್ಕಂತೂ ನನ್ನ ಕೈಲಾಗಲ್ಲ. ನೋಡೋಣ, ಮುಂದೆ ಒಂದು ಒಳ್ಳೇದಾಗ್ಬೋದು. ದೇವರ ಆಶೀರ್ವಾದ ಹೆಂಗೈತೆ ಗೊತ್ತಿಲ್ಲ, ನನ್ನ ತಾಯಿ ಆಶೀರ್ವಾದ ಇರಲಿ. ನಾನು ನನ್ನ ಮಗನಿಗೋಸ್ಕರ ತುಂಬ ಕನಸು ಕಟ್ಕೊಂಡಿರೋಳು. ಅವನು ಚೆನ್ನಾಗಿ ಓದಬೇಕು, ಒಂದು ಕಂಪ್ನಿಲಿ, ಒಂದು ಪ್ರೈವೇಟ್ ಕಂಪ್ನಿಗೆ ಆಗಲಿ ಅವನು ಒಂದು ಸ್ಟಾಫ್ ಥರ ನೋಡಬೇಕು ಅನ್ನೋದಷ್ಟೇ ನನ್ನ ಆಸೆ. ನೋಡೋಣ ಮುಂದೆ ಒಂದಿನ ಅವ್ನ ಜೀವನ ಹೆಂಗಿರುತ್ತೆ ಅಂತ. ಅಂದರೆ ಅವ್ನಿಗೆ ಓದೋದ್ರಿಗೆ ತುಂಬ ಇಂಟ್ರೆಸ್ಟು ಜಾಸ್ತಿ. ಓದಬೇಕು ಅನ್ನೋ ಹಠ ಅವ್ನಿಗೆ. ಅವನೇ ನಾನು ಓದಲೇಬೇಕು ಕಣಮ್ಮ ಅಂತ ಸೇರ್ಕೊಂಡಿದ್ದು. ಹಾಗಾಗಿ ನನಗೆ ಅವನು ಹಾಸ್ಟೆಲ್ ಬಿಟ್ಟಿದ್ವಲ್ಲ, ಹಾಗಾಗಿ ಅವನು SLC ಒಳಗೆಲ್ಲ ಚೆನ್ನಾಗಿ ಓದಿದ್ದ. ಅದಕ್ಕೋಸ್ಕರ ಅವ್ನು ವಿದ್ಯೆಗಾದ್ರೆ ಅವ್ನಿಗೆ ಯಾರಾದರೂ ಒಂದು ಕೋರ್ಸು ನಾವು ಕಂಪ್ಲೀಟ್ ಮಾಡಿಸ್ಕೊಟ್ರೆ ಮುಂದೆ ಅಂತೂ ನಮ್ಗೆ ಓದ್ಸೋಕ್ಕಾಗಲ್ಲ. ಇವಾಗ ನಾವು ಓದಲೇನ ಕಾರಣಕ್ಕೆ ನಾನು ಕಷ್ಟಪಟ್ಟು ಓದಿಸ್ಬೇಕು ಅಂತ ಇವಾಗ ಫೀಸ್ಗೆ ಕೇಳಿದ್ದೀನಿ, ಕೊಡ್ತೀವಿ ಅಂತ ಹೇಳವ್ರೆ. ನೋಡೋಣ. ಒಂದೊಂದು ರೂಪಾಯಿಗೆ ಎಷ್ಟು ಕಷ್ಟ ಗೊತ್ತಾ? 1 ರೂಪಾಯಿ ಹಂಚೋದು ತುಂಬ ಕಷ್ಟ ಇದೆ. ನನಗಂತೂ ಇತ್ತೀಚೆಗೆ 1 ರೂಪಾಯಿ ಹತ್ತು ರೂಪಾಯಿ ಖರ್ಚು ಮಾಡೋಕ್ಕೂ ನಾನು ಹಿಂದೆ ಮುಂದೆ ನೋಡ್ತಾ ಇರ್ತೀನಿ. ಯಾಕೆ ಗೊತ್ತಾ? ಕಷ್ಟ ಆಯ್ತು ಇವಾಗೆಲ್ಲ. ಎಲ್ಲ ರೇಟ್ ಜಾಸ್ತಿ. ನಾವು ಬಾಡಿಗೆ ಕಟ್ಕೊಂಡು ಹೊಟ್ಟೆ ನಾವು ದಿನಸಿ ಐಟಮು ಹೊಟ್ಟೆಗೆಲ್ಲ ನೋಡ್ಕೋಬೇಕಲ್ವ. ಹಂಗಾಗಿ ಅದ್ರ ಮಧ್ಯದಾಗ ಎಲ್ಲ ಈಗ ಒಂದು ಗಾಡಿ ಬೇರೆ ಟೈರ್ ಪಂಚರ್ ಆಗಿಬಿಟ್ಟೈತೆ, ಅದೊಂದು ರೆಡಿ ಮಾಡಿಸ್ಕೋಬೇಕಾ, ಇವೆಲ್ಲ ಇರುತ್ತೆ. ಅವನು ಕೆಲ್ಸಕ್ಕೆ ಹೋಗ್ತಾನೆ, ಪಾಪ ಕೂತ್ಕೊಳ್ಳೋಲ್ಲ. ಆದ್ರೂ ಅವನಾಗೆ ಈ ಗಾಡಿ ಇವಾಗ ಇಷ್ಟೆಲ್ಲ ಇರುತ್ತಲ್ವ. ಏನಾದರೂ ಏನೇ ಇರಲಿ, ನಮಗೆ ಏನೇ ಕಷ್ಟ ಇರಲಿ, ನಮ್ಮ ಪರ್ಸ್ನಲ್ ಲೈಫು ಜಾಸ್ತಿ ಬೇಡ, ವಿಡಿಯೋದಲ್ಲಿ ಹೇಳ್ಕೊಳ್ಳೋದು ಬೇಡ. ಅದರಲ್ಲೂ ನಮ್ಮ ಮಗನ ಓದಿಸ್ತೀನಿ. ಒಂದು ಲಾಸ್ಟ್ ವರ್ಷ ಇದು, ಅದೊಂದು ನನಗೆ ಖುಷಿ. ಇಲ್ಲ ಅವನು ಜೀವನವನ್ನು ಇಟ್ಕೊಂಡ್ಬಿಟ್ರೆ ನನಗೆ ಅಷ್ಟೇ ಸಾಕು. ನನ್ನ ಮಗನಿಗೆ ಅಪ್ಪ ಅಮ್ಮ ಎಲ್ಲ ನಾನೇ ಆಗಿ ನಾನು ಓದಿಸ್ಬೇಕು ಅಂತೇಳಿ ಓದಿಸಿದ್ದು. ಮುಂದೆ ತಾಯಿ ಆಶೀರ್ವಾದ ಯಾವಾಗ ನಮ್ಮ ಮಗನ ಮೇಲೆ ಇರಲಿ. ಅದರಲ್ಲಿ ಇನ್ನೂ ಒಂದು ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮಗನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ. ಆಮೇಲೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಶಾರದಾ ತುಮಕೂರು ಅಂತ ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ನನಗೆ ಹೆಂಗೆ ಯೂಟ್ಯೂಬಲ್ಲಿ ಹೆಂಗೆ ಸಪೋರ್ಟ್ ಮಾಡ್ತೀರಾ, ನಾನು ಇನ್ಸ್ಟಾಗ್ರಾಮ್ ಬಗ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಕೇಳ್ಕೊತೀನಿ. ನನ್ನ ಒಂದು ಹೊಸ ಪ್ರಯತ್ನ ಇನ್ಸ್ಟಾಗ್ರಾಮಲ್ಲಿ ಮಾಡಿರೋದು. ಹಾಗಾಗಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ.